ನಿದ್ರೆಯಲ್ಲೇ ಸಾವು ಬರಲಿ ಅನ್ನೋ ಒಂದು ವರವನ್ನು ಕೇಳು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಇದು. ನಿದ್ದೆ ಒಲು ಸಾವು, ಇದು ನೀನು ವರ ಕೇಳಬೇಕು. ಇದಕ್ಕೆ ಮನುಷ್ಯನಿಗೆ ಯಾವಾಗಲೂ ನಾನು ಹೇಳೋದಷ್ಟೇ, ಮನುಷ್ಯ ಅಂತ ಆದಮೇಲೆ ಸ್ವಲ್ಪ ಅರಿವು ಬೇಕು ಅಂತ. ಒಳ ಅರಿವು. ಹೊರಗಡೆ ಪ್ರಪಂಚ ಗೊತ್ತಾಗುತ್ತೆ, ಪೇಪರ್ ಓದಿದ್ರೆ ಗೊತ್ತಾಗುತ್ತೆ, ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಮೆಸೇಜ್ ಬರುತ್ತೆ, ಗೊತ್ತಾಗತ್ತೆ. ಪ್ರಪಂಚ ಜ್ಞಾನದ ಬಗ್ಗೆ ಅಲ್ಲ, ಒಳ ಅರಿವು. ಆ ಒಳ ಅರಿವಿನಲ್ಲಿ ಒಂದು ಆಂತರ್ಯದ ಬೆಳಕಿದೆ. ನೀನು ಒಳ ತಿಳಿವು ಅಂತಲೂ ಅಂತಾರೆ. ಒಳ ತಿಳಿವು ಅನ್ನೋದು ಎಚ್ಚರ, ಒಂದು ರೀತಿ ಅಲರ್ಟ್ನೆಸ್. ಆಗ ಆ ಒಳಗ ತಿಳಿವಲ್ಲಿ ಅದು ಇಲ್ಲದೆ ಇದ್ದರೆ ಎಲ್ಲ ನಮಗೆ ಕಷ್ಟ ಕಾಣುತ್ತೆ. ಆ ಒಳಗೆ ತಿಳಿವು ಇಲ್ಲದೆ ಇದ್ದರೆ ನಮಗೆಲ್ಲ ನಷ್ಟ ಅನಿಸುತ್ತೆ. ಯಾಕೆಂದರೆ ಎಲ್ಲ ಕಷ್ಟ ಕಂಡ್ರೆ ಸುಲಭವಾಗಿ ಸಂತೋಷವಾಗಿರೋ ಜೀವನನ ನಾವು ಕಳ್ಕೊತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದೇ ಒಂದು ಗತಿ ಇರೋದು ನಿನಗೆ, ಒಳ ತಿಳಿವು. ಒಳ ತಿಳಿವಿನಿಂದ ಕಾಣುವ ದೃಷ್ಟಿ ಏನಿದೆ ಅದು ಅರಿವಿನ ಕಣ್ಣು ತೆರೆದ ದೃಷ್ಟಿ. ಆ ಸೂಕ್ಷ್ಮ ದೃಷ್ಟಿನೇ ನಿನಗೆ ಗತಿ, ಇನ್ಯಾವುದೂ ಇಲ್ಲ. ಮನುಷ್ಯನಾದ ಮೇಲೆ ನೀನು ಸೂಕ್ಷ್ಮ ದೃಷ್ಟಿಯನ್ನು ಬೆಳೆಸ್ಕೊ ಅಂತ ಹೇಳ್ತಾರೆ. ಇಲ್ಲದೇ ಇದ್ದರೆ ನಾವು ನಿದ್ರೆಯಲ್ಲಿ ಸಾವು ಕೇಳೋಕ್ಕಾಗಲ್ಲ. ಆ ಸೂಕ್ಷ್ಮ ದೃಷ್ಟಿ ಇರೋನೆ. ಅದಕ್ಕೆ ಹೇಳ್ತಾರೆ, ಕಷ್ಟ ಜೀವದ ಪಾಕ, ಕಷ್ಟ ಜೀವದ ಪಾಕ, ಕಷ್ಟ ಧರ್ಮ ವಿವೇಕ. ಹೌದು, ಕಷ್ಟ ಧರ್ಮದ ವಿವೇಕ. ಆ ನಿತ್ಯಾನಿತ್ಯ ವಿವೇಕ ಜ್ಞಾನ, ಧರ್ಮದ ಆ ಸೂಕ್ಷ್ಮ ಸ್ವರೂಪ ತಿಳ್ಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಅದಕ್ಕೆ ಶಾಸ್ತ್ರ, ವೇದಾಂತ ಇದೆಲ್ಲ ತಿಳ್ಕೊಳ್ಬೇಕು, ಶಾಸ್ತ್ರ ಸಿದ್ಧವಾಗಬೇಕು, ವಿವೇಕದಿಂದ ತರ್ಕ ಮಾಡಬೇಕು. ಅಲ್ಲಿಂದ ಬಂದದ್ರಿಂದ ಧರ್ಮ ಏನು ಅಂತ ತಿಳ್ಕೊಂಡು ಕರ್ಮ ಸ್ವರೂಪದ ಮೂಲಕ ಇದನ್ನೆಲ್ಲ ತಿಳ್ಕೋಬೇಕು. ಕಷ್ಟ ಇದೆ, ಅವ್ರು ಸುಲಭ ಅಂತ ಹೇಳಿಲ್ಲ. ಕಷ್ಟ ಜೀವನದ ಪಾಕ, ಕಷ್ಟ ಧರ್ಮ ವಿವೇಕ. ನೀನು ಎಷ್ಟೆಷ್ಟು ನೀತಿ ಯುಕ್ತಿಗಳ ಬಗ್ಗೆ ತಿಳ್ಕೊಂಡ್ರೂ ಕೂಡ, ಪ್ರತಿದಿನ ಮಂಕುತಿಮ್ಮನ ಕಗ್ಗ ಓದಬೇಕಾದ್ರೆ ನೀತಿ ಓದು, ಯುಕ್ತಿಗಳನ್ನ ಓದು. ಅವ್ರ ಯುಕ್ತಿ ಹೇಳ್ತಾರೆ, ಇವ್ರ ನೀತಿ ಪಾಠ ಹೇಳ್ತಾರೆ, ಎಷ್ಟೆಲ್ಲ ತಿಳ್ಕೊ. ನಿನಗೆ ಇಷ್ಟಾದ್ರೂ ನಿನ್ನೋಡು ಒಳ ತಿಳಿವು ಇಲ್ಲದೆ ಇದ್ದರೆ ನೀವು ಓದಿದ್ದು ಕೂಡ ನಷ್ಟ. ಜೀವನದ ಕಷ್ಟ ಅರ್ಥ ಮಾಡ್ಕೊಳ್ಳದೆ ಜೀವನ ನಷ್ಟ, ಓದಿದ್ದು ನಷ್ಟ, ನಿನ್ನ ಜ್ಞಾನನೂ ನಷ್ಟ. ನೀನು ಪಂಡಿತ, ನೀನು ಪ್ರೊಫೆಸರ್, ನೀನು ಸ್ಕಾಲರ್, ನಿನಗೆಲ್ಲ ಗೊತ್ತಿದೆ ಅಂತ ತಿಳಿದ್ರೂ ಕೂಡ ನಿನಗೆ ಎಲ್ಲಿ ಬೇಕೋ ಅಲ್ಲಿ ಸರಿಯಾಗಿ ನಿಂಗೆ ಮಾತಾಡೋಕ್ಕೆ ಬರದೇ ಇದ್ದರೆ, ಯಾವ ಸಮಯಕ್ಕೆ ಯಾವ ರೀತಿ ನಡ್ಕೋಬೇಕು ಅದು ನಡ್ಕೊಳ್ಳೋಕೆ ಗೊತ್ತಾಗದೇ ಇದ್ದರೆ ಅದು ಯಾಕಿಲ್ಲ? ನಿನ್ನಲ್ಲಿ ಒಳ ತಿಳಿವಿಲ್ಲ. ದೃಷ್ಟಿ ಸೂಕ್ಷ್ಮವೇ ಗತಿಯೋ ಮಂಕುತಿಮ್ಮ. ಕಷ್ಟ ಜೀವದ ಪಾಕ, ಕಷ್ಟ ಧರ್ಮ ವಿವೇಕ. ಎಷ್ಟೆಷ್ಟು ನೀತಿ ಯುಕ್ತಿಗಳ ಯುಕ್ತಿಗಳ ಬಗೆದಡೆಯೂ ಇಷ್ಟಿಷ್ಟು ನಿನ್ನೋಳು ಒಳ ತಿಳಿವಿಲ್ಲದಿರೆ ನಷ್ಟ. ದೃಷ್ಟಿ ಸೂಕ್ಷ್ಮವೇ ಗತಿಯೋ ಮಂಕುತಿಮ್ಮ. ವೇದಾಂತದಲ್ಲಿ ವಾಕ್ ಅಂತ ಹೇಳ್ತೀವಿ. ಮಂತ್ರಗಳು, ಅದರ ಮಂತ್ರಗಳ ಸಾರ ಅನುವಾಕ್ಯಗಳು ಅಂತ ಹೇಳ್ತಾರೆ. ಅದು ನಮ್ಮ ಒಳಗಡೆ ಕೇಳ್ತಾ ಇದ್ರೆ ಮಂತ್ರ ಏನೂ ಅರ್ಥ ತಿಳ್ಕೊಳ್ಳೋದು ಬೇಡ, ಕೇಳ್ತಾ ಇದ್ರೆ ನಮ್ಮ ಒಳಗಡೆ ಶಕ್ತಿ ಉತ್ಕ್ರಮಿಸುತ್ತೆ. ಅದೇ ಇಟ್ ಈಸ್ ಮೂವಿಂಗ್ ಫ್ರಮ್ ಲೋವರ್ ಟು ಹೈಯರ್ ಲೆವೆಲ್. ಉತ್ಕ್ರಮಣ ಅಂದರೆ ಉಕ್ಕೋದು, ಅದೇ ಮೇಲೆ ಹೇಳೋದು. ಅದು ಮೇಲಕ್ಕೆ ಹೊರಬರೋದು, ಹಾಲು ಉಕ್ಕೋ ಹಂಗೆ ಉಕ್ಕು ಬರುತ್ತೆ. ಅವೆಲ್ಲ ಕೇಳಿದ್ರೆ ವೇದಾಂತಗಳು, ವಾಕ್ಗಳು, ಮಂತ್ರಗಳು ಇದೆಲ್ಲ ಸಹಕಾರ ಮಾಡುತ್ತೆ. ವೇದಾಂತ ವಾಕ್ಯಗಳ ನಮ ಕಾನು ವಾಕ್ಯಗಳ ನಮ ಅಂದರೆ ನಾವು ಪೂಜೆ ಮಾಡುವಾಗ ಹೇಳ್ತೀವ ನಮಃ 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 ಅಂತ ಹೇಳಿ ಪೂಜೆ ಮಾಡ್ತೀವಲ್ಲ, ಆ ನಮಕ್ಕು ಆಮೇಲೆ ಅನುವಾಕುಗಳು, ನಮಕ ಅನುವಾಕುಗಳು ಎಲ್ಲವೂ ಕೂಡ ಇದರ ಜೊತೆಗೆ ಸಂಗೀತ. ಅವರೆಲ್ಲ ರಾಗಗಳನ್ನು ಹೇಳ್ತಾರೆ. ನಿಜವಾಗ್ಲೂ ಕೂಡ ಸಂಗೀತ ಅನ್ನೋದೇನೆ ಒಂದು, ಅದರಲ್ಲಿ ನಾದ ಬ್ರಹ್ಮ, ಅದು ನಮ್ಮಲ್ಲಿ ಶಕ್ತಿಯನ್ನು ಉಕ್ಸತ್ತೆ. ಸುಮ್ಮನೆ ಸಂಗೀತ ಕೇಳ್ತಾ ಇದ್ರೆ ಎನರ್ಜಿ ಲೆವೆಲ್ ರೈಸ್ ಆಗುತ್ತೆ. ಕೇದಾರ ಗೌಳ ಮಣಿರಂಗ ಆರಬಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನುತ್ಕ್ರಮಿಸೆ. ಸಾಧನವು ಮುಕ್ತಿಗದು ಮಂಕುತಿಮ್ಮ. ಅವರು ಸಂಗೀತವನ್ನೇ ಮುಕ್ತಿಗೆ ಸಾಧನ ಅಂತ ಹೇಳ್ತಾರೆ. ವೇದ ಮಂತ್ರಗಳೇ ಮುಕ್ತಿಗೆ ಸಾಧನ. ಇದನ್ನೆಲ್ಲ ನೀನು ತಿಳ್ಕೊಳ್ಬೇಕಾದ್ರೆ ನಿನಗೆ ಒಳಗಡೆ ಒಂದು ರೀತಿಯ ಅಷ್ಟಿಷ್ಟು ಒಳತರಿವು ಬೇಕು.
ಆ ಒಳ ತಿಳಿವು ಬೇಕು. ಆ ಒಳಿ ತಿಳಿವಿಲ್ಲದೆ ಇದ್ರೆ ನೀ ಇದೆಲ್ಲ ಕಳ್ಕೊಂಡ್ಬಿಡ್ತೀಯ. ಈ ರಾಗಗಳು ನಿನ್ನ ಒಳಗಡೆ ಇರೋ ಶಕ್ತಿಯನ್ನ ಉತ್ಕ್ರಮಿಸೋದನ್ನ ಕಳ್ಕೊಂಡ್ಬಿಡ್ತೀಯ. ನಷ್ಟ ನಿನಗೆ. ಮೋಹನ ರಾಗ, ಆನಂದ ಭೈರವಿ, ಶಂಕರಾಭರಣ, ಶಾಹನ, ಕುರಂಜಿ, ಕೇದಾರ, ಕಾಪಿಗಳ ಮೋಹ ಸರ್ವಸ್ವಗಳ ರಾಗಾಬ್ಧಿಯೋ ಬ್ರಹ್ಮ. ಎಲ್ಲದರ ರಾಗಗಳ ಎಲ್ಲ ರಾಗನೂ ಹೇಳ್ಬಿಟ್ಟಿದ್ದಾರೆ ಇದರಲ್ಲಿ. ಅದರ ಸಮುದ್ರ ಬ್ರಹ್ಮ ಅನ್ನೋದು. ಗ್ರಾಹಿಸದರೊಳಗೆ ಈಜು ನೀನು ಅಂತ. ಗಾಹಿಸದರೊಳಗೆ ನೀ ಮಂಕುತಿಮ್ಮ. ಈಜಾಡು. ದಿವಸದಲ್ಲಿ ಅರ್ಧ ಗಂಟೆ ಆದ್ರೂ ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ರಾಗ ತಾಳ ಲಯಬದ್ಧವಾದ ಒಂದು ಶ್ರುತಿ ಕೂಡಿದ ಒಂದು ಸಂಗೀತ ಕೇಳಿಬಿಟ್ರೆ ನಿನಗೆ ಆ ಎನರ್ಜಿ ಆಟೋಮೆಟಿಕ್ ಆಗಿ ಮೇಲಕ್ಕೆ ಎದ್ಬಿಡುತ್ತೆ. ವೇದಾಂತ ವಾಕ್ಯಗಳ ನಾಮಕನು ವಾಕ್ಗಳ ಕೇದಾರ ಗೌಳ ಮಣಿ ರಂಗ ಆರಬಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನುತ್ಕ್ರಮಿಸೆ ಸಾಧನವೋ ಮುಕ್ತಿಗದು ಮಂಕುತಿಮ್ಮ. ಮೋಹನಾನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಪಿಗಳ ಮೋಹ ಸರ್ವಸ್ವಗಳ ರಾಗಾಬ್ದಿಯೋ ಬ್ರಹ್ಮ. ಗಾಹಿಸದರೊಳಗೆ ನೀ ಮಂಕುತಿಮ್ಮ. ಈಜು ಅದರೊಳಗೆ, ಅದು ನಾದ ಬ್ರಹ್ಮ. ಇದಕ್ಕೆಲ್ಲ ಬೇಕಾಗಿರೋದು ಸೂಕ್ಷ್ಮತೆ. ನಾನು ಅದನ್ನೇ ಎಲ್ರಿಗೂ ಹೇಳೋದು, ಸ್ವಲ್ಪ ಸೂಕ್ಷ್ಮ ಆಗಿದ್ದೀರಾ ನೋಡ್ಕೊಳ್ಳಿ. ಅದು ನೀವು ಮಾಡ್ತಾ ಇರೋ ಪೂಜೆ, ನಿಮ್ಮ ಸ್ಪಿರಿಚುಯಾಲಿಟಿ ಹೆಸರಿನಲ್ಲಿ ಏನು ಮಾಡ್ತಿದ್ದೀರಾ, ನಿಮ್ಮನ್ನು ಒಂದು ಸ್ವಲ್ಪ ಒಳಗಡೆ ದೃಷ್ಟಿಯನ್ನು ಕೊಟ್ಟಿದೆಯಾ ನೋಡ್ಕೊಳ್ಳಿ. ನಾವು ಆ ಥರ ಇದ್ದಾಗಲೇ ಈ ಥರ ವರದ ಕೇಳ್ಬೋದು. ಏನು ಕೇಳ್ಬೋದು ದೇವ್ರನ್ನ? ಯಾರ ಕೈ ತುತ್ತಿಗೂ ನನ್ನ ಕಾಯಿಸ್ಬೇಡ ಅಂತ ವಿಧಿ ಕೇಳ್ಕೊಳ್ಳೋದು ನಾವು. ಆರ ಕೈ ತತ್ತುಗೂ ನಿನ್ನ ಕಾಯಿಸದೆ ವಿಧಿ ನನ್ನ ಯಾರ ಕೈ ತುತ್ತೂ ಕಾಯಿಸದೇ ಇರೋ ಹಂಗೆ ಮಾಡಪ್ಪ. ಯಾರ ಭುಜಕಂ ನಿನ್ನ ಭಾರವಾಗಿಸದೆ, ಯಾರ ಮೇಲೂ ನಾನು ವರ್ಕೊಳ್ಳೋ ಹಾಗೆ ಮಾಡಬೇಡ. ಯಾರಲ್ಲೂ ಮೋಹ ಬರ್ಸಿ ಸ್ನೇಹ ಬರ್ಸಿ ಸಿಕ್ಕಾಕಿಸ್ಬೇಡ. ಆರ ಸೆಲೆ ಸುಳಿವು ಉಂಟಾಗದೊಲಾಗಿಸಿ ನನ್ನ ಪಾರಗಾಣಿಸು. ಇದು ಒಂದು ವರದಲ್ಲಿ 1 in 3. ನಮ್ಮದು ಊಟ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು, ನಾವು ಯಾರ ಮೇಲೂ ಭಾರ ಹಾಕಿರಬಾರ್ದು, ಯಾರು ಮೋಹದಲ್ಲಿ ನಮ್ಮನ್ನು ಸಿಕ್ಕಾಕ್ಸ್ಬಾರ್ದು ಅಥವಾ ನಾವು ಸಿಕ್ಕಾಕೊಳ್ಬಾರ್ದು. ಇದು 3 1 in 3 ಅವ್ರು ಕೇಳೋದು ಏನು ಅಂದರೆ, ನಿದ್ರೆಯಲೆ ಸಾವು ಬರಲಿ ಎಂಬ ವರದಲ್ಲಿ ಇವೆಲ್ಲ ಇದೆ. ನಿದ್ರೆಯಲೆ ಸಾವು ಬರಲಿ ಅನ್ನೋ ವರದಲ್ಲಿ ಇದಿದೆ. ಆ ಥರ ಸಾಯೋರು ಏನು ಹಿಂಗೆ ಇಷ್ಟಪಡ್ತಾರೆ? ಆರ ಕೈ ತುತ್ತಿಗುಂ ನಿನ್ನ ಕಾಯಿಸದೆ ವಿಧಿ, ಯಾರ ಭುಜಕಂ ನಿನ್ನ ಭಾರವಾಗಿಸದೆ, ಅರಸೆಲೆ ಸುಳಿವು ಉಂಟಾದ ಓಲಾಗಿಸಿ ನಿನ್ನ ಪಾರಗಾಣಿಸಬೇಡು ಮಂಕುತಿಮ್ಮ. ಆ ಸಂಗೀತ ಕೇಳಿದಾಗ, ಆ ಶಕ್ತಿ ಮೇಲಕ್ಕೆ ಬಂದಾಗ, ಸೂಕ್ಷ್ಮತೆ ಇದ್ದಾಗ ಅವ್ರು ಬಯಸೋದು ಇಷ್ಟೇ. ನನ್ನ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಬೇಕು, ನನ್ನ ಮಕ್ಕಳಿಗೆ ಆಸ್ತಿ ಮಾಡಬೇಕು, ನಾನು ತಿನ್ಬಿಡಬೇಕು, ನಾನು ಇದು ಬಿಡಬೇಕು ಅಂತ ಕೇಳಲ್ಲ. ಯಾರು ತುತ್ತು ಒಂದು ತುತ್ತು ತಿನ್ನೋದು ನಾವು. ಅದಕ್ಕೋಸ್ಕರ ಕಾಯಬಾರ್ದು. ಅವ್ರು ಕೊಡಲಿ, ಅವ್ರು ತಂದು ಕೊಡಲಿ, ಅವ್ರು ಹಾಕೋವರೆಗೂ ನಮಗಿಲ್ಲ ಅಂತ. ಆಮೇಲೆ ಯಾರ ಭುಜಕ್ಕೂ ಎಲ್ಲದಕ್ಕೂ ಡಿಪೆಂಡ್ ಆಗೋದು, ಬೇರೆಯವ್ರ ಮೇಲೆ ಬಗ್ಬಾರ್ದು. ಆಮೇಲೆ ಯಾರ್ದೋ ಮೋಹಕ್ಕೆ ಸಿಕ್ಕಾಕೊಳ್ಬಾರ್ದು. ಅವ್ರು ಇಲ್ದೇರೆ ನಾನು ಬದುಕೋಕ್ಕೆ ಆಗಲ್ಲ, ಅಥವಾ ನಾನು ಇಲ್ದೇರೆ ಅವ್ರು ಬದುಕಬಾರ್ದು ಅನ್ನೋ ಹಂಗೆ ನೋಡ್ಕೋಬಾರ್ದು. ಪಾರಗಾಣಿಸಬಿಡು. ಹೇಗಿರಬೇಕು? ಎಷ್ಟು ಗಲಾಟೆ ಮಾಡ್ಕೊಂಡು ಈ ಪ್ರಪಂಚಕ್ಕೆ ಬಂದೆ, ಹತ್ಕೊಂಡೇ ಬರೋದು ಎಲ್ರೂ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಎಷ್ಟು ಗಲಾಟೆ ಮಾಡ್ಕೊಂಡು ಬಂದು ಸುಮ್ಮನಿದ್ಯಾ? ಮಕ್ಕಳಿದ್ದಾಗಲೂ ಗಲಾಟೆ, ಹೊಡೆದಾಟ, ಅಣ್ಣ ತಂಗಿ ಅಕ್ಕ ತಮ್ಮಂದ್ರು ಹೊಡೆದಾಟ, ಅಪ್ಪ ಅಮ್ಮಂದ್ರ ಜೊತೆ ಹೊಡೆದಾಟ, ಆಫೀಸ್ಗೆ ಹೋಗು ಹೊಡೆದಾಟ, ಬೀದಿನಲ್ಲಿ ಹೊಡೆದಾಟ, ಕೆಲಸದಲ್ಲಿ ಹೊಡೆದಾಟ, ಅಂಗಡಿನಲ್ಲಿ ಹೊಡೆದಾಟ, ಬಂದವ್ರ ಜೊತೆ ಹೊಡೆದಾಟ. ರೈಸ್ ಮಾಡಿಕೊಂಡೇ ವಾಯ್ಸ್ ಮಾತಾಡೋದು. ಎಷ್ಟು ಸದ್ದು ನೀನಿರೋ ಕಡೆ. ಗಲಾಟೆ ಇಲ್ಲದೆ ಸೈಲೆಂಟಾಗಿ ಇರೋದೇ ಇಲ್ಲ, ಇರೋಕ್ಕೂ ಬಿಡಲ್ಲ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು, ಗದ್ದಲವ ಬಿಡು. ಕಡೆ ದಿನವಾನು ಮಾದೀತೆ. ಕೊನೆ ದಿವಸ ಆದರೂ ಗಲಾಟೆ ಮಾಡಬೇಡ ನೀನು. ಕೊನೆ ದಿವಸ ಅವತ್ತು ಮಾತಾಡಲ್ಲ ಅಂತ ಅನ್ಕೋಬೇಡ. ಕೊನೆ ದಿವಸ ಯಾವಾಗ ಬೇಕಾದರೂ ಬರ್ಬೋದು. ಸ್ವಲ್ಪ ಮೌನವಾಗಿರೋದು ಕಲ್ತ್ಕೋ, ಸ್ವಲ್ಪ ಹೊತ್ತವಾದರೂ ಮೌನವಾಗಿರೋದು ಕಲ್ತ್ಕೋ. ಗದ್ದಲವ ಬಿಡಲು ಕಡೆ ದಿನವಾನು ಮಾದೀತೆ. ಕೊನೇ ದಿವಸ ನಾನು ಗಲಾಟೆ ಮಾಡಲ್ಲ, ಹೇಗಿದ್ರು ಸಾಯೋ ದಿವಸ ಮಾಡಲ್ಲ ಅನ್ಬೇಡ. ನಿದ್ದೆ ಒಲು ಸಾವ ಪಡೆ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು, ಗದ್ದಲವ ಬಿಡಲು ಕಡೆದಿರವ ಅನುಮಾದೀತೆ. ಈ ಥರ ಇದ್ದವನಿಗೆ ಕೊನೆ ದಿವಸನೂ ಗಲಾಟೆನೇ. ಅವನು ಸುಮ್ಮನೆ ಸಾಯೋದೇ ಇಲ್ಲ. ಅದಕ್ಕೆ ಹೇಳೋದು, ವರ ಕೇಳಬೇಕು. ಯಾವ ಥರ ಕೇಳಬೇಕು ಅಂದರೆ, ನಿದ್ದೆನಲ್ಲಿ ಸಾಯೋ ಹಾಗೆ
ಕೊಡು, ನಿದ್ದೆ ಒಲು ಸಾವ ಪಡೆ, ಆ ಥರ ಕೊಡೋಕ್ಕೆ 1 in 3 ಊಟ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಯಾರಿಗೂ ಭಾರ ಆಗಬಾರ್ದು, ಯಾರ ಮೋಹಕ್ಕೂ ಸಿಕ್ಕಾಕೋಬಾರ್ದು. ಇದು 3 ನಿದ್ದೆ ಒಲು ಸಾವು. ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ.